ಇಲ್ಲಿ ಏನಾದ್ರೂ ನಾವು ಸ್ಟ್ರಾಟಜಿ ಬದಲಾವಣೆ ಮಾಡ್ಕೊಳ್ಳೋದೇ ಹೋದ್ರೆ ನಮ್ ನೌಕರಿ ವರ್ಷ ಆಗೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಕೊತ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. TCS ಪ್ಯಾಟರ್ನ್ ಬೇರೆ ಇತ್ತು, ಎಡಿಕ್ವಿಟಿ ಪ್ಯಾಟರ್ನ್ ಬೇರೆ ಐತಿ. ಅದಕ್ಕೆ ಇದಕ್ಕೆ GK ಸೆಕ್ಷನ್ದಾಗ ಒಂದಿಷ್ಟು ಹೋಲಿಕೆ ಇಲ್ಲ. ವಿದ್ಯಾರ್ಥಿಗಳೇ, ನೀವೆಲ್ಲ ಒಂದು SSC ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ನೌಕರಿ ಮಾಡ್ಕೋಬೇಕಂತ ಹೇಳಿ ತಯಾರಿ ನಡೆಸಿದಿರಿ. ಈಗ ನೀವು ತಯಾರಿ ಮಾಡುವಂತ ಸ್ಥಿತಿ ಯಾವ್ದೈತೆ ಅಂದ್ರೆ TCS ಪ್ಯಾಟರ್ನ್ ದೊಳಗೆ ನೀವು ತಯಾರಿ ಮಾಡ್ತಾ ಇದ್ದೀರಿ. ಬಟ್ SSC ಡಿಪಾರ್ಟ್ಮೆಂಟ್ ನ ಪ್ರಶ್ನೆ ಪತ್ರಿಕೆಯನ್ನ ಈಗ ಎಡಿಕ್ವಿಟಿದವರು ತೆಗೆಯೋದ್ರಿಂದ ಆ ಒಂದು ಪ್ಯಾಟರ್ನ್ಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. ಅದು ಏನೇನು ವ್ಯತ್ಯಾಸ ಐತಿ ಅನ್ನೋದನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದೊಳಗೆ ನೋಡ್ತೀವಿ. ಅದೇ ರೀತಿ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಮಹತ್ವವನ್ನು ಕೊಡಬೇಕು, ಯಾವ ಏರಿಯಾದಲ್ಲಿ ಮಹತ್ವವನ್ನು ಕೊಡಬೇಕು, TCS ದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಇರ್ತಿದ್ವು, ಆನಂತರ ಎಡಿಕ್ವಿಟಿದೊಳಗೆ ಬರ್ತಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದ ಅನ್ನೋದನ್ನ ಫೇಸ್ 11 ಮತ್ತು ಫೇಸ್ 13 ಮತ್ತು SSC CGL ಟ್ರಯರ್ 1 ಪ್ರಶ್ನೆ ಪತ್ರಿಕೆಯನ್ನ ಅವಲೋಕನ ಮಾಡಿ ಪ್ರಶ್ನೆಗಳು ಯಾವ ರೀತಿ ಬರ್ತಾ ಇದ್ದಾವೆ, ಎಲ್ಲಿಂದ ಬರ್ತಾ ಇದ್ದಾವೆ ಅನ್ನೋದನ್ನ ಈ ಒಂದು ವಿಡಿಯೋದೊಳಗೆ ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಏನಾದ್ರೂ ನಾವು ಸ್ಟ್ರಾಟಜಿ ಬದಲಾವಣೆ ಮಾಡ್ಕೊಳ್ಳೋದೇ ಹೋದ್ರೆ ನಮ್ ನೌಕರಿ ವರ್ಷ ಆಗೋದಿಲ್ಲ. ಕಾರಣ ಇಷ್ಟೇ, ನಾವು ಪ್ರಿಪರೇಷನ್ ಮಾಡುವಂತ ರೀತಿ ಬೇರೆ ಇದೆ, ಅಲ್ಲಿ ಕೇಳುವಂತ ಪ್ರಶ್ನೆ ಪತ್ರಿಕೆ ಬೇರೆ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಏನೇನ್ ಮಾಡ್ಬೇಕು ನೋಡ್ರಿ. ಎಡಿಕ್ವಿಟಿ ಪ್ಯಾಟರ್ನ್ ಏನ್ ಬರ್ತದ ಎಕ್ಸಾಮಿನೇಷನ್ ದೊಳಗ, ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾವು ಅನ್ನೋದನ್ನ ನೋಡೋಣ. ಈಗ ಎಡಿಕ್ವಿಟಿದೊಳಗ ಈಗ ಆಲ್ರೆಡಿ ಒಂದು 3-4 ಎಕ್ಸಾಮಿನೇಷನ್ ನಡೆದಿದಾವ. ಒಂದು ಫೇಸ್ 12 ಒಂದು ನಡೆದದ, ಫೇಸ್ 13 ಒಂದು ನಡೆದದ. ಅದೇ ರೀತಿ SSC CGL ಟ್ರಯರ್ 1 ಎಕ್ಸಾಮಿನೇಷನ್ ಕೂಡ ನಡೆದಿದೆ. ಹಾಗಾಗಿ ವಿದ್ಯಾರ್ಥಿಗಳೇ ಎಂತಹ ಪ್ರಶ್ನೆಗಳು ಬಂದಿದಾವ ಮತ್ತು ಯಾವ ತರಹದ ಪ್ರಶ್ನೆಗಳನ್ನ ಆತ ಕೇಳ್ಬೋದು, ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ನಲ್ಲಿ ಎಷ್ಟನ್ನ ನಾವು ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದೊಳಗೆ ನೀವು ಸಂಪೂರ್ಣವಾಗಿ ನೋಡ್ತಾ ಹೋಗ್ತೀರಿ. ನೀವೇನಾದ್ರೂ ನಾರ್ಮಲ್ ಆಗಿ ಸ್ಟಡಿ ಮಾಡ್ತಾ ಹೋದ್ರೆ ಸೆಲೆಕ್ಷನ್ ಆಗೋದು ಬಹಳ ಕಷ್ಟ ಐತಿ, ಕಾಂಪಿಟೇಷನ್ ಅಷ್ಟ ಹೆಚ್ಚಾಗೈತಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಕೊತ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಅದರ ಒಂದು TCS ಪ್ಯಾಟರ್ನ್ ಬೇರೆ ಇತ್ತು, ಎಡಿಕ್ವಿಟಿ ಪ್ಯಾಟರ್ನ್ ಬೇರೆ ಐತಿ. ಅದಕ್ಕೆ ಇದಕ್ಕೆ GK ಸೆಕ್ಷನ್ದಾಗ ಒಂದಿಷ್ಟು ಹೋಲಿಕೆ ಇಲ್ಲ. ಅದಕ್ಕೆ ಯಾವ ತರಹದ ಪ್ರಶ್ನೆಗಳು ಬರ್ತಾ ಇದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದಿಷ್ಟು ಕ್ವಶನ್ಸ್ ಅನ್ನ ನಾವು ಆರಾಮ್ಸೆ ಬಿಡಿಸಬಹುದಾಗ್ಯದ, ಇನ್ನೊಂದಿಷ್ಟು ಕ್ವಶನ್ ನಮಗ್ ಬಹಳಷ್ಟು ಡಿಫಿಕಲ್ಟೀಸ್ ತಂದಿಡ್ತಾ ಇದ್ದಾವ. ಎಂತ ಪ್ರಶ್ನೆಗಳನ್ನ ಮಾಡ್ಬೇಕು, ಬಿಡಿಸಿ ತೆಗಿಬೇಕು, ಮತ್ತೆ ಎಂತ ಪ್ರಶ್ನೆಗಳನ್ನ ಬಿಟ್ಟು ಮುಂದಿನ ಒಂದು ಕ್ವಶನ್ ಹೋಗ್ಬೇಕು ಅನ್ನೋದ್ರ ಕುರಿತಂತೆ ಈ ಒಂದು ವಿಡಿಯೋದಾಗೂ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ GK ಸೆಕ್ಷನ್ ದೊಳಗ ಎಂತ ಪ್ರಶ್ನೆಗಳು ಬರತ್ತೆ ಅಂತಂದ್ರ ಫಸ್ಟ್ ಏನಪ್ಪಾ ಅಂತಂದ್ರ MCQ ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಬಂದದ್ವು. ಅಂತವ್ ಎಷ್ಟು ಬಂದವ್ರಿ? 28% ಕ್ವಶನ್ಸ್ ಬಂದವ್ರಿ. ಅಂತ 28% ಕ್ವಶನ್ಸ್ ಏನಾಗ್ತಾವ್ರಿ MCQs ಡೈರೆಕ್ಟ್ ಆಗಿ ನಾವು ಬಿಡಿಸಬಹುದಾದಂತ ಪ್ರಶ್ನೆಗಳು ಬರ್ತಾ ಇದಾವ್ರಿ. ಇನ್ನು ಒಂದಿಷ್ಟು ಬಿಟ್ಟ ಸ್ಥಳಗಳನ್ನ ತುಂಬುವಂತ ಪ್ರಶ್ನೆಗಳು ಬರ್ತಾ ಇದಾವ. ಅವು ಎಷ್ಟು ಬರತ್ತವ ಅಂತಂದ್ರ 20% ಪ್ರಶ್ನೆಗಳು ಏನಪ್ಪಾ ಅಂತಂದ್ರ ಬಿಟ್ಟ ಸ್ಥಳ ತುಂಬುವಂತ ಪ್ರಶ್ನೆಗಳು ಬರತ್ತವ. ನೋಡ್ರಿ, ಎಡಿಕ್ವಿಟಿದಾಗ ಹೆಂಗ್ ಬರಾಕತ್ತಿದ್ದು ಆಲ್ರೆಡಿ ನಾವು TCS ನೋಡಿದೀವಿ ಎಂತ ಕ್ವಶನ್ಸ್ ಬರ್ತಿದ್ವು ಅಂತ ಹೇಳಿ. ಅದಕ್ಕ ವಿದ್ಯಾರ್ಥಿಗಳು ಸ್ವಲ್ಪ ನೀವು ಇಲ್ಲಿ ನೋಡ್ಕೊಂಡ್ಬಿಟ್ರೆ ಸಾಕ್ರಿ. ಇನ್ನ ನಮಗ ವೆರಿ ಡಿಫಿಕಲ್ಟ್ ಆಗುವಂತ ಏರಿಯಾ ಯಾವ್ದಂತಂದ್ರ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕೊಡ್ತಾರ, ಅದ್ರೊಳಗ ಯಾವ್ದು ಸರಿ ಆಗ್ತದ ಯಾವ್ದು ಸರಿ ಆಗಂಗಿಲ್ಲ ಅಥವಾ ಎರಡೂ ಸರಿ ಆಗ್ತಾವ ಅನ್ನುವಂತ ಡಿಸಿಷನ್ ಅನ್ನ ನಾವು ತೆಗೆದುಕೊಳ್ಬೇಕಾಗ್ತದ. ಹಾಗಾಗಿ ಬಹು ಹೇಳಿಕೆ ಆಧಾರಿತ ಪ್ರಶ್ನೆ ಪತ್ರಿಕೆಗಳು ಕೂಡ ನಮಗ 14% ಕ್ವಶನ್ಸ್ ಬರಾಕತ್ತವ. ನೋಡ್ರಿ, 14% ಕ್ವಶನ್ಸ್ ನಾವು ಕವರ್ ಮಾಡ್ಕೋಬೇಕಾಗಿತ್ರಿ. ಎಂತ ಏರಿಯಾದಾಗ ಬರತ್ತಾವ ಅನ್ನೋದು ಮುಂದಿನ ಒಂದು ಸೆಷನ್ ದೊಳಗೆ ಹೇಳ್ತೀನಿ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಕೂಡ ಈ ಎಕ್ಸಾಮಿನೇಷನ್ದಾಗ ನಾವು ನೋಡ್ಬೋದು. ಹೊಂದಿಸಿ ಬರೆಯಿರಿ 8% ಕ್ವಶನ್ಸ್ ಬರತ್ತವ್ರಿ, 10% ಕ್ವಶನ್ಸ್ ಹೊಂದಿಸಿ ಬರೆಯಿರಿ ಬರಾಕತ್ತಾವ. ಇನ್ನೊಂದಿಷ್ಟು ಹೇಳ್ತೀನಿ ನಿಮಗ ವಿದ್ಯಾರ್ಥಿಗಳೇ. ಇಲ್ಲಿ ಒಂದಿಷ್ಟು ನೀವು ಏನ್ ಮಾಡ್ಬೇಕಾಗಿದೆ ಅಂತಂದ್ರ ಸಿಲೆಬಸ್ ಅನ್ನ ಪೂರ್ತಿ ಗ್ರಿಪ್ ತಗೋಬೇಕಾಗಿದೆ. ಫಸ್ಟ್ TCS ದೊಳಗೆ ಏನಾಗ್ತಿತ್ತು, ಒಂದಿಷ್ಟು ಚಾಪ್ಟರ್ಸ್ ಮೇಲೆ ರಿಪೀಟೆಡ್ ರಿವಿಷನ್ ಆಗ್ತಿದ್ದು, ಅವತರನ ಪರ್ಫೆಕ್ಟ್ ಆಗಿ ಎಕ್ಸಾಮ್ ಬರ್ತಿದ್ವಿ. ಬಟ್ ಇಲ್ಲಿ ರಿಪಿಟೇಷನ್ ಕಡಿಮೆ ಐತಿ, ಫೋಕಸ್ ಮಾತ್ರ ಬಹಳ ಹೆವಿ ಟಾಪಿಕ್ಸ್ ಮೇಲೆ, ನಾವು ಓದಲಾರ್ದಂತ ಟಾಪಿಕ್ಸ್ ಮೇಲೆ ಆತ ಫೋಕಸ್ ಮಾಡ್ತಾ ಇದ್ದಾನ. ಯಾವ ಒಂದು ಏರಿಯಾದಲ್ಲಿ ಫೋಕಸ್ ಮಾಡಕತ್ತೆ ಅನ್ನೋದನ್ನು ಕೂಡ ಮುಂದೆ ಹೇಳ್ತೀನಿ.
ಅಲ್ಲಿ ತನಕ ಈ ವಿಡಿಯೋ ಚೆನ್ನಾಗಿ ನೋಡ್ರಿ. ಕಾಲಾನುಕ್ರಮದಲ್ಲಿ ಬರೀರಿ ಅಂತಕ್ಕಂಥ ಒಂದಿಷ್ಟು ಇಶ್ವಿಗಳನ್ನ ಕೊಡ್ತಾ ಇದ್ದಾನ. ಅಸರ್ಷನ್ ಅಂಡ್ ರೀಸನ್ ಅಂತ ಹೇಳಿ ಬರ್ತದ. ಪ್ರತಿಪಾದನೆ ಮತ್ತು ಕಾರಣ, ಇಂಥ ಪ್ರಶ್ನೆಗಳನ್ನ ನೀವು ಆಲ್ರೆಡಿ ಎಲ್ಲಿ ನೋಡಿದಿರಪ್ಪ ಅಂತಂದ್ರೆ PSI ಕ್ವಶನ್ ಪೇಪರ್ದಾಗ ನೋಡಿರ್ಬೋದು, KS ಪ್ರಿಲಿಮ್ಸ್ ದಾಗ ಕ್ವಶನ್ ಪೇಪರ್ ಇಂಥವು ನೋಡಿರ್ಬೋದು. ಆಲ್ಮೋಸ್ಟ್ ಎಲ್ಲಾನು ಏನಪ್ಪಾ ಅಂತಂದ್ರ ಹೇಳಿಕೆ ಮತ್ತು ತೀರ್ಮಾನಗಳು, ಪ್ರತಿಪಾದನೆ ಮತ್ತು ಕಾರಣಗಳು ಅಂತಕ್ಕಂತ ಒಂದಿಷ್ಟು ಟಾಪಿಕ್ಸ್ ಏನ್ ಅಂತಂದ್ರ ನಮಗೆ ಡೆಪ್ತ್ ನಾಲೆಜ್ ಇದ್ದಾಗ ಮಾತ್ರ ಆನ್ಸರ್ ಮಾಡಕ್ ಬರ್ತಾವ. ಮ್ಯಾಲಿಂದ ಮ್ಯಾಲ ಆನ್ಲೈನ್ ಕ್ವಶನ್ಸ್ ಏನಾರ ನಾವು ಓದ್ಕೊಂಡು ಹೋದ್ವಿ ಅಂತಂದ್ರೆ ನಮಗ ಇಲ್ಲಿ ಸಕ್ಸಸ್ ಸಿಗೋದು ಬಹಳ ಕಷ್ಟ. ಆಲ್ಮೋಸ್ಟ್ ಅಲ್ಲಿ 8% ಬರಾಕ್ತಾವ ಅಂದ್ರೆ ಒಂದು 6% ಕ್ವಶನ್ಸ್ ಅಲ್ಲಿ ಬರಾಕತ್ತಾವ. 6% ಕ್ವಶನ್ಸ್ ಬರಾಕತ್ತಾವ ಅಂತಂದ್ರೆ ನಮ್ಮಲ್ಲಿ ನಾಲೆಜ್ ಬೇಕೇ ಬೇಕು. ಯಾಕಂದ್ರೆ ಕಾಂಪಿಟೇಷನ್ ದೊಳಗೆ ಬೀಟ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ನಮ್ಮಲ್ಲಿ ಒಂದು ಏನಾದ್ರು ಶಕ್ತಿ ಇರ್ಬೇಕು. ಹೌದಾ? ನೀವ್ ಏನಾರ ಬರೀ ಹಳಿವು ಪ್ರಿವಿಯಸ್ ಬಿಡಿಸ್ಕೊತ ಕೂತ್ರ ಆಗೋದಿಲ್ಲ. ಹಳಿ ಪ್ರಿವಿಯಸ್ ಬಿಡಿಸಿದ್ರೆ ಅಂತಾವ ಕ್ವಶನ್ ಬರ್ತಾವ ಅಂದ್ರೂ ಸುಳ್ಳ. ಪ್ರಿವಿಯಸ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಒಂದು ಹಾದಿ ಗೊತ್ತಾಗ್ತದ, ಎಂತ ಪ್ರಶ್ನೆಗಳು ಬರ್ತಾವ, ಏನ್ ಬರ್ತಾವ ಅನ್ನೋದನ್ನ. ಅದನ್ನ ಮಾಡೋದ್ರ ಜೊತೆಗೆ ಇದನ್ನು ಕೂಡ ನೀವು ಕವರ್ ಆಗ್ಬೇಕು. ಸಬ್ಜೆಕ್ಟ್ ವೈಸ್ ಗ್ರಿಪ್ ತಗೋಬೇಕು. ಜಿಯೋಗ್ರಫಿ NCERT ಮಟೀರಿಯಲ್ಸ್ ಅನ್ನ ಓದ್ಬೇಕು. ಅಂದಾಗ ಮಾತ್ರ ನಿಮ್ಗೆ ಪೂರ್ತಿ ಕವರ್ ಆಗ್ತೈತ್ರಿ. ಮಲ್ಟಿಪಲ್ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಪೇಪರ್ ನೋಡ್ತೀವಿ. ಆ ನಂತರ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಗಳು. ಅದ್ರೊಳಗ ನಿಮ್ಗೆ ಅತಿ ಹೆಚ್ಚು ಏನಪ್ಪಾ ಅಂತಂದ್ರೆ ಜೋಡಿ ಮಾಡಿ ಲೇಖಕರ ಕುರಿತಂತೆ ಅವ್ರ ಕೃತಿಗಳ ಕುರಿತಂತೆ ಜೋಡಿ ಮಾಡಿ ಕ್ವಶನ್ಸ್ ಭಾಳ ಬರತ್ತಾವ್ರಿ. ಅದಕ್ಕ ಅಂತ ಪ್ರಶ್ನೆಗಳನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಮುಂದೆ ಹೇಳ್ತೇನ್ರಿ. ಇನ್ನೊಂದ್ರಿ, ಯಾವ್ದೋ ಒಂದು ಸಬ್ಜೆಕ್ಟ್ ಐತೆ ಅಂತಂದ್ರ ಅದಕ್ಕೊಂದು ಫ್ಯಾಕ್ಟ್ ಇರ್ತೈತ್ರಿ, ಅದಕ್ಕೊಂದು ಮೂಲ ಪರಿಕಲ್ಪನೆ ಇರ್ತೈತಿ. ಸಂಪೂರ್ಣವಾದ ಪರಿಕಲ್ಪನೆ ಮೇಲೆ ಪ್ರಶ್ನೆಗಳು ಬರಾಕತ್ತಾವ್ರಿ. ನಾವು ಏನಾರು ನಾರ್ಮಲ್ ಓದ್ಕೊಂಡು ಹೋದ್ವಿ ಅಂತಂದ್ರ ನಮ್ಗೆ ಆನ್ಸರ್ ಮಾಡಕ ಬರಂಗಿಲ್ಲ. ಹಾಗಾಗಿ ಫ್ಯಾಕ್ಚುಯಲ್ ಕ್ವಶನ್ಸ್ ಭಾಳ ಬರಾಕತ್ತವ್ರು, ಅದನ್ನೊಂದು ಸ್ವಲ್ಪ ನೋಡ್ಕೊಂಡ್ರಿ. ಮೆಂಟಲ್ ಎಬಿಲಿಟಿ ಒಳಗೆ ಹಂಗೇನ್ ಬಹಳಷ್ಟು ಏನ್ ಬದಲಾವಣೆ ಆಗಿಲ್ಲ. ಬಟ್ ಒಂದೀಟ್ ಏನ ಲ್ಯಾಂಗ್ವೇಜ್ ಚೇಂಜ್ ಆಗ್ಯದ. ನೀವು ಈಗ ಆಲ್ರೆಡಿ TCS ಪ್ರಾಕ್ಟೀಸ್ ಮಾಡಿದಿರಿ, ಅದೇ ಟೈಪ್ ಪ್ರಶ್ನೆಗಳು ಇಲ್ಲಿ ಕೂಡ ರಿಪೀಟ್ ಆಗ್ತಾ ಇದಾವ. ಎಲ್ಲಿಪ್ಪ ಅಂತಂದ್ರೆ ಅಡಿಕ್ವಿಟಿ ಪ್ಯಾಟರ್ನ್ ದೊಳಗು ರಿಪೀಟ್ ಆಗ್ತಾ ಇದಾವ. ಒಂದಿಷ್ಟು ಹೊಸ ಕ್ವಶನ್ಸ್ ಮೆಟ್ರಿಕ್ಸ್ ಅನ್ನುವಂತ ಒಂದು ಚಾಪ್ಟರ್ ಮೇಲೆ TCS ದವ್ರ ಕ್ವಶನ್ಸ್ ಕೇಳ್ತಿದ್ದಿಲ್ಲ. ಬಟ್ ಇವ್ರು TCS ದವ್ರ ನಮ್ಮ ಅಡಿಕ್ವಿಟಿದವ್ರು ಕೇಳ್ತಾ ಇದ್ದಾರೆ. ಓಕೆನಾ? ಅದೇ ರೀತಿ ಪ್ಯಾಟರ್ನ್ ಅನ್ನ ರಿಕಾಗ್ನೈಸ್ ಮಾಡೋದನ್ನ ಕೂಡ ನಮ್ಮ TCS ದವರು ಕೇಳ್ತಿರ್ಲಿಲ್ಲ. ಬಟ್ ಈಗ ಸದ್ಯಕ್ಕಿರುವಂತ ಅಡಿಕ್ವಿಟಿ ಅವರು ಕೇಳ್ತಾ ಇದ್ದಾರೆ. ಓಕೆನಾ? ಮೆಂಟಲ್ ಎಬಿಲಿಟಿ ಒಳಗೆ ಹಂಗೇನ್ ಬಹಳಷ್ಟು ಏನು ಬದಲಾವಣೆ ಇಲ್ಲ. ಓಕೆ, ಈಗ ಬಹಳ ಮಹತ್ತರವಾದಂತ ಘಟ್ಟ ಏನಂತಂದ್ರ ಸಾಮಾನ್ಯ ಜ್ಞಾನದ ಮೇಲೆ ಪ್ರಶ್ನೆಗಳು ಯಾವ ಏರಿಯಾದ ಮೇಲೆ ಬಂದಾವು ಅನ್ನೋದನ್ನ ನಾವೀಗ ನೋಡೋಣ. ಬುಕ್ಸ್ ಅಂಡ್ ಆಥರ್ಸ್ ಮೇಲೆ ಕ್ವಶನ್ಸ್ ಬರತ್ತವ. ಆಲ್ರೆಡಿ TCS ದಾಗೂ ಬರ್ತಿದ್ದು ರೀ, ಬಟ್ ಇಲ್ಲಿಯೂ ಬರಾಕತ್ತವ. ನಮ್ಮ ದೇಶದಲ್ಲಿರ್ತಕ್ಕಂತಹ ಲೇಖಕರು ಅವರ ಕೃತಿಗಳ ಕುರಿತಂತೆ ಪ್ರಶ್ನೆಗಳು ಬರಾಕತ್ತವ್ರಿ. ಕನ್ನಡ ಮಾಧ್ಯಮದಾಗೂ ಪ್ರಿಪೇರ್ ಆಗ್ಬೋದು, ಇಂಗ್ಲಿಷ್ ಮಾಧ್ಯಮದಾಗೂ ಪ್ರಿಪೇರ್ ಆಗ್ಬೋದು. ಇನ್ನ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಪೊಯೆಟ್ಸ್ ಅಂತಂದ್ರ ಕವಿಗಳ ಬಗ್ಗೆ ಪ್ರಶ್ನೆಗಳು ಬಂದಾವ. ಹಾಗಾಗಿ ನಾವು ನ್ಯಾಷನಲ್ ನೋಡ್ಕೋಬೇಕು, ಇಂಟರ್ನ್ಯಾಷನಲ್ ಕವಿಗಳನ್ನು ನೋಡ್ಕೋಬೇಕ್ರಿ. ಓಕೆ ರೀ. ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಪೋರ್ಟ್ಸ್ ಕ್ವಶನ್ಸ್ ಬರಾಕತ್ತವ್ರಿ. ಈಗ ಸ್ಪೋರ್ಟ್ಸ್ ಮೇಲೆ ಕ್ವಶನ್ಸ್ ಹೆಂಗ್ ಬರಾಕತ್ತೇವ್ ಅಂತಂದ್ರ ನೀವೊಬ್ಬ ಸ್ಪೋರ್ಟ್ಸ್ ಮನ್ ಇದ್ದಂದ್ರ ಮಾತ್ರ ಆ ಕ್ವಶನ್ಗೆ ಆನ್ಸರ್ ಮಾಡಕ್ ಆಗ್ತದೆ. ಇರ್ಲಿಕ್ಕಂದ್ರ ಆಗಂಗಿಲ್ಲ. ಅಂತ ಕ್ವಶನ್ಸ್ ಅನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನು ಕೂಡ ಮುಂದೆ ಹೇಳ್ತೀನಿ. ಅದೇ ರೀತಿ ನೋಡ್ರಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೇಲೆ ಮತ್ತು ವೇದಿಕ್ ಇದ್ರ ಮೇಲೂ ಕ್ವಶನ್ಸ್ ಬಂದಾವ. ವೇದಿಕ್ ಪೀರಿಯಡ್ ಮೇಲೆ ಕ್ವಶನ್ಸ್ ಬಂದಾವ್ರಿ. ಅದ್ರ ಮೇಲೆ ಫೋಕಸ್ ಮಾಡ್ರಿ. ನಿಮ್ಮ ಎಕ್ಸಾಮಿನೇಷನ್ದಾಗ ನೀವು ನೋಡ್ಬೋದ್ರಿ, ಮೋರ್ ದ್ಯಾನ್ 30 to 40% ಹೈಯೆಸ್ಟ್ ಕ್ವಶನ್ ಎಕನಾಮಿಕ್ಸ್ ಮೇಲ್ದವ್ರ. ಎದ್ರ ಮೇಲ್ದವ್ರಿ? ಎಕನಾಮಿಕ್ಸ್. ಹಂಗಾರ ನಾವು ಎಕನಾಮಿಕ್ಸ್ ಸಂಪೂರ್ಣವಾಗಿ ತಿಳಿದುಕೊಳ್ಳೇಬೇಕ್ರಿ. ಬೇಸಿಕ್ ಕಾನ್ಸೆಪ್ಟ್ ಆಗಿರ್ತಕ್ಕಂಥ ಎಕನಾಮಿಕ್ಸ್ 10th ಸ್ಟ್ಯಾಂಡರ್ಡ್ ತಕ ಅಟ್ಲೀಸ್ಟ್ ಎಕನಾಮಿಕ್ಸ್ ಬುಕ್ಸ್ ಗಳನ್ನ ನಾವು ಓದಬೇಕ್ರಿ. 8th 9th 10th ಎಕನಾಮಿಕ್ಸ್ NCERT ಬುಕ್ಸ್ ಗಳನ್ನ ಓದ್ಕೊಂಡ್ರೆ ಇಟ್ಸ್ ಎನಫ್. ಮತ್ತ ಮುಂದ್ ನೋಡ್ರಿ, ಸ್ಕೀಮ್ಗಳ ಬದಲ್ ಬಹಳಷ್ಟು ಕ್ವಶನ್ಸ್ ಬರಾಕತ್ತಾವ. ಈಗ ನೋಡ್ರಿ, ರಾಜ್ಯ ಸರ್ಕಾರದ ಸ್ಕೀಮ್ಗಳದಾವ್ರಿ, ಆಗ ಕೇಂದ್ರ ಸರ್ಕಾರದ ಸ್ಕೀಮ್ಗಳು ಅದಾವ್ರಿ. ಅವೆರಡು ಸ್ಕೀಮ್ಗಳ ಮೇಲೂ ಕ್ವಶನ್ಸ್ ಬರಾಕತ್ತಾವ ಅಂತಂದ್ರ ನಾವು ಯಾಕೆ ಬಿಡ್ಬೇಕ್ರಿ? ಹೈಯೆಸ್ಟ್ ನಂಬರ್ ಆಫ್ ಕ್ವಶನ್ ಅಡಿಕ್ವಿಟಿದವರು ಎಲ್ಲಿ ತೆಗದಾರ ಅಂತಂದ್ರ ಸ್ಕೀಮ್ಗಳ ಮೇಲೆ ತೆಗ್ಯಾಕತ್ತಾರ. ಎದ್ರ ಮೇಲೆ ತೆಗ್ಯಾಕತ್ತಾರಿ? ಸ್ಕೀಮ್ಗಳ ಮೇಲೆ ತೆಗ್ಯಾಕತ್ತಾರ ಅಂತಂದ್ರ ನಾವು ಎಲ್ಲಾ ಸ್ಕೀಮ್ಗಳನ್ನ ನೋಡ್ಕೋಬೇಕಾಗ್ತದ. ಹಳಿವು ಸ್ಕೀಮ್ಗಳನ್ನ ನೋಡ್ಕೋಬೇಕ್ರಿ, ಹೊಸ ಸ್ಕೀಮ್ಗಳನ್ನ ನೋಡ್ಕೋಬೇಕ್ರಿ. ಯಾವ್ಯಾವ ರಾಜ್ಯದಾಗ ಎಂತ ಸ್ಕೀಮ್ಗಳು ಬಂದಾವು, ಹೆಂಗ್ ಪ್ರಶ್ನೆಗಳು ಬಂದಾವು ಅನ್ನೋದನ್ನು ಕೂಡ ನಾವು ಡಿಟೇಲ್ ಆಗಿ ಸ್ಟಡಿ ಮಾಡೋಣ್ರಿ ಮುಂದಿನ ಒಂದು ಕ್ಲಾಸಿನೊಳಗ. ಅದೇ ರೀತಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬದಲ ಡಿಟೇಲ್ ಆಗಿ ನಾವು ನೋಡ್ಕೋಬೇಕ್ರಿ. ಕೇವಲ ಅದ್ರ ಹೆಡ್ ಕೊಟ್ರ ಅದ್ರ ಚೇರ್ಮನ್ ಯಾರ್ದಾರ ಅಷ್ಟ ನೋಡ್ಕೊಂಡ್ರ ಆಗಂಗಿಲ್ರಿ. ಅದ್ರ ಹೆಡ್ ಕೊಟ್ರ ಅದ್ರ ಚೇರ್ಮನ್ ಎದಕ್ ಹುಟ್ಕೊಂಡೈತಿ, ಯಾವ ಕಾರಣಕ್ಕಾಗಿ ಹುಟ್ಕೊಂಡೈತಿ
ಅನ್ನೋದು ರೀಸನು ಕ್ವಶನ್ ಕೇಳಾಕತ್ತಾರ. ಈಗ ನ್ಯಾಟೋ ಅನ್ನೋದು ಐತಿ, ಎದ್ರ ಸಂಬಂಧ ಹುಟ್ಕೊಂಡೈತದು ಅದನ್ನ ಕ್ವಶನ್ ಕೇಳ್ಯಾರ. ನೆಕ್ಸ್ಟ್ ಯುನೆಸ್ಕೋ ಅನ್ನುವಂಥದ್ದು ಏನೈತಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಐತಿ, ಅದ್ರ ಕೆಲಸ ಏನ, ಅದು ಏನು ಕಾರ್ಯನಿರ್ವಹಿಸ್ತೈತಿ, ನೆಕ್ಸ್ಟ್ ಯಾವ ಮಾನದಂಡಗಳ ಮೇಲೆ ಒಂದು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತೈತಿ ಅನ್ನುವಂಥ ಪ್ರಶ್ನೆಗಳು ಕೂಡ ನಿಮ್ಮ ಒಂದು ಫೇಸ್ 13 ಒಳಗೂ ನೋಡಿದೀವಿ, SSC CGL ಒಳಗೂ ನೋಡಿದೀವಿ. ಹಂಗಾಗಿ ನೀವು ಅದನ್ನ ತಯಾರಿ ಆಗ್ಲೇಬೇಕ್ರಿ. ವಾಯ್ಸ್ರಾಯ್ಗಳ ಮೇಲೆ ಪ್ರಶ್ನೆಗಳು ಬಂದವ್ರಿ. ವಾಯ್ಸ್ರಾಯ ಏನು ಕೆಲಸ ಮಾಡಿದ, ಯಾವಾಗ ಬಂದ್ರು, ಯಾವಾಗ ಮರಣ ಹೊಂದಿದ್ರು, ನೆಕ್ಸ್ಟ್ ಅವರಿಂದ ಏನು ಹೊಸತನ್ನ ನಮ್ಮ ಭಾರತದೊಳಗ ತಂದಿವ್ರಿ ಅನ್ನೋದ್ರು ಕೂಡ ಕ್ವಶನ್ಸ್ ಆಗಿದಾವ್ರಿ. ಇನ್ನ ಚಾರ್ಟರ್ಡ್ ಆಕ್ಟ್ಸ್ ಬರ್ತಾವಲ್ರಿ, ಅದ್ರ ಬದಲು ಕ್ವಶನ್ ಆಗ್ಯಾವ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಕ್ವಶನ್ ಪೇಪರ್ದಾಗ ಸ್ಪೇಸ್ ಮತ್ತು ಟೆಕ್ನಾಲಜಿ ಮೇಲೆ ಕ್ವಶನ್ಸ್ ಬಂದಾವ. ಸ್ಪೇಸ್ ಅಂಡ್ ಟೆಕ್ನಾಲಜಿ ಮೇಲೆ ಓಕೆನೆ. ಇಸ್ರೋ ಬದಲ್ ಕ್ವಶನ್ಸ್ ಬಹಳಷ್ಟು ಆಗ್ಯಾವ್ರಿ. ಅಂದ್ರ ನಾವು ಏನು ಓದ್ಬೇಕಾಗೈತಿ ಅನ್ನೋದು ನಿಮ್ಗೆ ತಿಳಿಸ್ಕೊಡಾಕತ್ತೇನ್ರಿ ನಾನು. ಅರ್ಥ ಐತ್ರಿ? ಒಂದ್ಸಲ ಎಕ್ಸಾಮಿನೇಷನ್ ಬರೆದ್ರೆ ಗೊತ್ತಾಗ್ತದ್ರಿ ಎಕ್ಸಾಮ್ ಕ್ವಶನ್ಸ್ ಹೆಂಗ್ ಬಂದಾವು. ನಾವು ಇವತ್ತು ಯಾವ ರೀತಿ ಒಂದು ಸ್ಕೆಡ್ಯೂಲ್ ಹಾಕಿ ಕೊಟ್ಟಿದೀವಿ, ಯಾವ ರೀತಿ ಒಂದು ಫಾರ್ಮ್ಯಾಟ್ ಹಾಕಿ ಕೊಟ್ಟಿದೀವಿ, ಆ ಪ್ರಕಾರ ನೀವು ಮಾಡಿದ್ರೆ ಸಾಕ್ರಿ. 100% ಹೇಳ್ತೇನ್ರಿ, ನೀವು ಸಕ್ಸಸ್ ಆಗ್ತೀರಿ. ಟೈಮ್ ಬಿಟ್ಟು ಟೈಮ್ ಮಾಡಿರೋ ಉಪಯೋಗ ಆಗಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ಈ ವರ್ಷ ಯಾಮಾರಿದ್ರಿ ಅಂತಂದ್ರೆ ನಿಮ್ ಟಾರ್ಗೆಟ್ ಮಿಸ್ ಆಗಿಬಿಡ್ತದ. ಅರ್ಥ ಐತ್ರಿ ಹೇಳಿದ? ಅದಕ್ಕ ಒಂದ್ಸಲ ಹೇಳ್ತೇನ್ರಿ, ಪ್ರಿಕಾಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಓಕೆ ರೀ? ಕ್ಯೂರ್ ಮಾಡ್ಕೋಕಿಂತ ಪ್ರಿಕಾಷನ್ ತಗೊಂಡ್ಬಿಟ್ರೆ ಸಾಕ್ರಿ. ಅಡ್ವಾನ್ಸ್ ಪ್ರಿಪ್ರೇಷನ್ ಎದ್ರ ಮೇಲೆ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಸಾಕ್ರಿ. ನೀವೆಲ್ಲ TCS ಪ್ಯಾಟರ್ನ್ದಾಗ ಅಭ್ಯಾಸ ಮಾಡ್ಕೋತ ಕೂತ್ರ ಆಗಂಗಿಲ್ಲ. TCS ಪ್ರಿವಿಯಸ್ ಇಯರ್ ಕ್ವಶನ್ 1000 ಬಿಡಿಸಿರೋ ಉಪಯೋಗ ಇಲ್ಲ. ಅರ್ಥ ಮಾಡ್ಕೊಳ್ರಿ. ಈಗ ಏನೊಂದು ಪ್ಯಾಟರ್ನ್ ಹೇಳತ್ತೀನಿ, ಈ ಪ್ಯಾಟರ್ನ್ ಪ್ರಕಾರ ಸಿಲೆಬಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ರಿ, ವಿದ್ಯಾಭ್ಯಾಸ ಮುಂದುವರಿಸ್ರಿ. ಅದೇ ರೀತಿ ಸೋಲಾರ್ ಸಿಸ್ಟಮ್ ಮೇಲೆ ಕ್ವಶನ್ಸ್ ಬಂದಾವ, ನೋ ಪ್ರಾಬ್ಲಮ್. ಇನ್ನೊಂದು ನೋಡ್ರಿ, BNSS ಅಂತ ಹೇಳಿ ಬರ್ತದ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಹೇಳಿ. ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ರ ಮ್ಯಾಲ ಆಗ್ಯಾವ ನೋಡ್ರಿ. BNSS ನೋಡ್ರಿ, ಈ ಕಾನ್ಸೆಪ್ಟ್ ಬದಲ ಯಾರು ತಿಳ್ಕೊಂಡಿಲ್ಲ. ಎಷ್ಟ್ರೊಳಗ್ ಬಂತ್ರಿ? 2023 ಒಳಗ್ ಬಂತ್ರಿ. ಅದನ್ನ ಅಡಾಪ್ಟೇಷನ್ ಯಾವಾಗ ಮಾಡ್ರಿ? 2024 ಮಾಡ್ಕೊಂಡ್ರಿ. ನಿಮಗ್ ಗೊತ್ತಿಲ್ರಿ BNSS ಅಂತಂದ್ರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಹೇಳ್ರಿ ಸರಿ ನೋಡೋಣ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಇದರ ಕುರಿತಂತೆ ಬಹಳಷ್ಟು ಕ್ವಶನ್ಸ್ ಎಕ್ಸಾಮಿನೇಷನ್ಸ್ ಆಗ್ಯಾವ್ರಿ. ಯಾವ ತರದ ಪ್ರಶ್ನೆಗಳು ಬಂದಾವ ಅನ್ನೋದನ್ನು ಕೂಡ ನಾವು ನೋಡೋಣ್ರಿ. ಯಾಕಂದ್ರೆ ಎಕ್ಸಾಮ್ಗೆ ಏನ್ ಬೀಳ್ತಾವ ಅದನ್ನ ಓದ್ರ ಇಟ್ಸ್ ಯೂಸ್ಫುಲ್. ಬರ್ಲಾರ್ದನ್ನ ಓದಿ ಟೈಮ್ ವೇಸ್ಟ್ ಮಾಡ್ಕೊಂಡು, ಚಾನ್ಸ್ ಮಿಸ್ ಮಾಡ್ಕೊಂಡು, ಏಜ್ ಅನ್ನ ಕೊಲ್ಯಾಪ್ಸ್ ಮಾಡ್ಕೊಂಡು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅದ್ಭುತವಾದಂತ ಒಂದು ಸಿಲೆಬಸ್ ಐತಿ, ಅದನ್ನ ತಗೊಂಡ ಸ್ಟಡಿ ಮಾಡ್ರಿ. ನೀವು SSC ಡಿಪಾರ್ಟ್ಮೆಂಟ್ ನಲ್ಲಿ ಬರಿತಕ್ಕಂತ CHSLI ಇಲ್ರಿ, ಓಕೆ ರೀ, GD ಇಲ್ರಿ, ಅಥವಾ MTSI ಇಲ್ರಿ. ನೀವ್ ಏನಾರ ಪಾಸ್ ಆಗ್ಬೇಕಂತಂದ್ರ ಕೇವಲ ಕೋಚಿಂಗ್ ಮಾಡೋದಷ್ಟ ಅಲ್ಲ, ನಿಮ್ದು ಎಫರ್ಟ್ ಬಹಳ ಇಂಪಾರ್ಟೆಂಟ್ ಆಗ್ತದ. ಕೋಚಿಂಗ್ ಈಸ್ 1%, ಯುವರ್ ಎಫರ್ಟ್ ಈಸ್ 99%. ನೀವು ಹೆಂಗ್ ಓದ್ಬೇಕು, ಏನ್ ಓದ್ಬೇಕು, ರಿಸೋರ್ಸ್ ಅನ್ನ ಕೊಟ್ಟು ತಯಾರಿ ಮಾಡೋದಷ್ಟ ನಮ್ ಕರ್ತವ್ಯ ಇರ್ತದ. ನೋಡ್ರಿ, ಈಗ ಹೇಳಕತ್ತದ ಆ ರೀತಿ ಮಾಡ್ರಿ. ವರ್ಲ್ಡ್ ಹೆರಿಟೇಜ್ ಸೈಟ್ ಮೇಲೆ ಕ್ವಶನ್ಸ್ ಬಂದಾವ್ ನೋಡ್ರಿ. ಓಕೆ ರೀ? ನೆಕ್ಸ್ಟ್ ಸೈನ್ಸ್ ಒಳಗ ಇಲ್ಲೊಂದ ಕ್ವಶನ್ಸ್ ಪ್ಲಾಂಟ್ ಕಿಂಗ್ಡಮ್ ಮೇಲೆ ಅದು ಬಂದವ್ರಿ. ಓಕೆ. ನೆಕ್ಸ್ಟ್ ನೋಡ್ರಿ, ಜನರಲ್ ಅವೇರ್ನೆಸ್ ಅವ್ನು ಹೇಳ್ಬಿಟ್ಟಾನ್ರಿ, ಪೊಲಿಟಿ ಪೂರಾ ಓದ್ರಿ, ಪೊಲಿಟಿ ಪೂರ್ತಿ ಓದ್ರಿ, ಎಕನಾಮಿಕ್ಸ್ ಪೂರ್ತಿ ಓದ್ರಿ, ಸೈನ್ಸ್ ಓದ್ರಿ, ಕರೆಂಟ್ ಅಫೇರ್ಸ್ ಓದ್ರಿ, ಸ್ಟ್ಯಾಟಿಕ್ GK ಓದ್ರಿ ಅಂತ ಹೇಳ. ಒಂದು ಕ್ವಶನ್ ಪೇಪರ್ದಾಗ ಸ್ಟ್ಯಾಟಿಕ್ GK ಫೈಲ್ ಏನಿತ್ತು, 50% ಕ್ವಶನ್ಸ್ ಏನಿರ್ತಿದ್ವು ಸ್ಟ್ಯಾಟಿಕ್ GK ಮೇಲೆ ಇರ್ತಿದ್ವು. ಈಗ ಏನಾಗಿತ್ತು ಅಂತಂದ್ರ ಸ್ಟ್ಯಾಟಿಕ್ GK ಪೂರ ಕೈ ಬಿಟ್ಟಾನ್ರಿ. ಒಂದು ಕ್ವಶನ್ ಪೇಪರ್ದಾಗ ಬರೇ 6 ರಿಂದ 7 ಕ್ವಶನ್ಸ್, ಸಾರಿ 6 ರಿಂದ 7 ಅಲ್ಲ, ಮ್ಯಾಕ್ಸಿಮಮ್ ಒಂದೊಂದ್ಸಲ 6 ಕೇಳ್ಯಾನ ಅಷ್ಟ. ಓಕೆ, ಅದಕ್ಕೆ ಒಂದೊಂದ್ಸಲ ನೋಡ್ರಿ 5 ಕೇಳ್ಯಾನ, ಒಮ್ಮೊಮ್ಮೆ 6 ಕೇಳ್ಯಾನ. ಇದು ನಿಮಗ್ ಗೊತ್ತಿಲ್ರಿ. ನಾವು ಬರೀ ಸ್ಟ್ಯಾಟಿಕ್ GK ಅಷ್ಟ ಫೋಕಸ್ ಮಾಡ್ಕೋತ ಕೂತ್ರ ಆಗಂಗಿಲ್ಲ. ದಿ ಬೆಸ್ಟ್ ರೆಡಿ ಆಗ್ಬೇಕು. ಬಯಾಲಜಿ ಒಳಗೆ ಹೈಯೆಸ್ಟ್ ಕಾನ್ಸಂಟ್ರೇಟ್ ಮಾಡೋಣ. ಓಕೆ. ನೆಕ್ಸ್ಟ್ ಕರೆಂಟ್ ಗವರ್ಮೆಂಟ್ ಸ್ಕೀಮ್ಗಳನ್ನ ಕೇಳಿದಾನ. ಗವರ್ಮೆಂಟ್ ಸ್ಕೀಮ್ಗಳನ್ನ ನಾವು ನೋಡ್ಕೊಳ್ಬೇಕ್ರಿ. ಬುಕ್ಸ್, ಆಥರ್ಸ್ ಮತ್ತೆ ಇನ್ಸ್ಟಿಟ್ಯೂಷನ್ಗಳು ಯಾವ್ಯಾವ್ದಾವಲ್ಲ ಅದ್ರ ಬಗ್ಗೆ ಮಾಹಿತಿ ಕೇಳಿದಾನ. ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಾವು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಒಳಗ್ರಿ ಬರೀ ಅರ್ಥಮೆಟಿಕ್ ಅಷ್ಟ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಇವತ್ತು ನಾವು ಯಾವ್ಯಾವ ಅಭ್ಯಾಸ ಮಾಡ್ತೀವಿ ಅಂದ್ರೆ LCM ಬರ್ಲಿ, HCF ಬರ್ಲಿ, ಫ್ರಾಕ್ಷನ್ ಬರ್ಲಿ, ಡೆಸಿಮಲ್ ಬರ್ಲಿ, ಪರ್ಸೆಂಟೇಜ್ ಬರ್ಲಿ, ಪ್ರಾಫಿಟ್ ಅಂಡ್ ಲಾಸ್ ಬರ್ಲಿ, ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್, ವರ್ಕ್, ರೇಷಿಯೋಸ್ ಅಂಡ್ ಪ್ರಪೋರ್ಷನ್,
ಇವ್ ಯಾವ ಬರ್ಲಿ ಇವೆಲ್ಲನೂ ಏನಪ್ಪಾ ಅಂತಂದ್ರ ಅರ್ಥಮೆಟಿಕ್ ದೊಳಗ್ ಬರ್ತಾವ. ಟಿಸಿಎಸ್ ಏನ್ ಮಾಡ್ತಿದ, ಬರೀ ಅರ್ಥಮೆಟಿಕ್ ಮೇಲೆ ಕ್ವಶನ್ಸ್ ಬಾಳ ಕೇಳ್ಬಿಡ್ತಿದ, ಇವನೊಂದ್ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದ. ಬಟ್ ನಮ್ಮ ಎಡಿಕ್ವಿಟಿದವ್ರು ಏನ್ ಮಾಡಕತ್ತಾರಪ್ಪ ಅಂತಂದ್ರ ಎಲ್ಲದ್ರ ಮೇಲೂ ಸೇಮ್ ಫೋಕಸ್ ಮಾಡ್ಯಾರ. ಅರ್ಥಮೆಟಿಕ್ ಮೇಲೂ ಮಾಡ್ಯಾರ, ಆಲ್ಜಿಬ್ರಾ ಮೇಲೂ ಕ್ವಶನ್ಸ್ ಮಾಡಿದಾರ, ಜಿಯೋಮೆಟ್ರಿ ಮೇಲೆ ಮಾಡಿದಾರ, ಮೆನ್ಸುರೇಷನ್ ಮೇಲೂ ಮಾಡಿದಾರ, ಟ್ರಿಗ್ನೋಮೆಟ್ರಿ ಮೇಲೆ ಮಾಡಿದಲ್ಲ, ಕೋಆರ್ಡಿನೇಟ್ ಜಿಯೋಮೆಟ್ರಿ, ಡಾಟಾ ಇಂಟರ್ಪ್ರಿಟೇಷನ್, ಇವೆಲ್ಲದ್ರ ಮೇಲೂ ಕ್ವಶನ್ಸ್ ನಿಮ್ಮ ಎಕ್ಸಾಮಿನೇಷನ್ ಬೀಳಾಕತ್ತವ್ರಿ. ಇದರ ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಕೂಡ ನಿಮ್ಗೆ ಪಾಠ ಬೋಧನೆ ಮಾಡ್ಲಾಗ್ತದ, ಇಂಗ್ಲಿಷ್ ಮಾಧ್ಯಮದಲ್ಲೂ ಕೂಡ ಪಾಠ ಬೋಧನೆ ಮಾಡ್ಲಾಗ್ತದ. ಅದ್ರ ಸದುಪಯೋಗ ತಗೊಂಡ 2026 ನೀವೇನ್ ಕನಸು ಕಂಡ್ರಿ ನೋಡ್ರಿ ಅದನ್ನ ಕ್ಲಿಯರ್ ಮಾಡ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಈಗ ನಿಮಗ ಅರ್ಥಮೆಟಿಕ್ ಒಂದ ಕವರ್ ಮಾಡ್ಕೊಳಕ್ ಸಾಕಷ್ಟು ಟೈಮ್ ಹೋಗಿರ್ತದ, ಆದ್ರ ಉಳಿದನು ಕವರ್ ಮಾಡ್ಕೊಳ್ಳೇಬೇಕು. ನೀವು ಗೋರ್ಮೆಂಟ್ ನೌಕರಿ ಮಾಡ್ಕೋಬೇಕಂತಂದ್ರ ಏನದಾವ ಅಂತಂದ್ರ ಎಡಿಕ್ವಿಟಿದ್ ಇನ್ನೊಂದು ಪಾಯಿಂಟ್ ಹೇಳ್ತೇನ್ರಿ ನಿಮಗ. ಬಾಳ ಅಂದ್ರ ಬಾಳ ಕ್ಯಾಲ್ಕುಲೇಷನ್ ಅದಾವ್ರಿ. ಕ್ಯಾಲ್ಕುಲೇಷನ್ ನಿಮ್ದು ಫಾಸ್ಟ್ ಇತ್ತಂದ್ರ ಅಷ್ಟ ನಿಮ್ದು ವರ್ಕೌಟ್ ಆಗ್ತದ, ಇಲ್ಲಿಕಂದ್ರ ವರ್ಕೌಟ್ ಆಗೋದಿಲ್ಲ. ನಾರ್ಮಲ್ ಕ್ವಶನ್ಸ್ ಇಲ್ಲ ಎಕ್ಸಾಮಿನೇಷನ್ದಾಗ. ಅದಕ್ಕ ನೀವೇನ್ ಮಾಡ್ರಿ, ಕ್ಯಾಲ್ಕುಲೇಷನ್ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಡ್ರಿ. ಹೆವಿ ಲೆಂಗ್ದಿ ಕ್ವಶನ್ಸ್ ಅದಾವ, ಆದ್ರ ಅಲ್ಲಿ ಸ್ಮಾರ್ಟ್ ಅಪ್ರೋಚ್ ಅಂತೂ ಐತಿ. ಯಾವಾಗ ನಿಮ್ಗೆ ಅದ್ರ ಬದಲು ಗೊತ್ತಾಗ್ತೈತಿ ಅಂತಂದ್ರ ನಿಮ್ದು ಪ್ರಿಪ್ರೇಷನ್ ಕರೆಕ್ಟ್ ಆಗಿ ಬಂತಂದ್ರ 100% ನಿಮ್ದು ಕ್ಲಿಯರ್ ಆಗ್ತದ. ಅದಕ್ಕ ಸ್ಮಾರ್ಟ್ ಅಪ್ರೋಚ್ ಬರ್ಬೇಕಂದ್ರ ಕ್ಯಾಲ್ಕುಲೇಷನ್ ನಿಮ್ದು ಇಂಪ್ರೂವ್ ಇರ್ಬೇಕ್ರಿ, ಕ್ಯಾಲ್ಕುಲೇಷನ್ ಸ್ಪೀಡ್ ಇರಬೇಕು. ಮ್ಯಾಕ್ಸಿಮಮ್ ಲೆಂಗ್ತಿ ಕ್ಯಾಲ್ಕುಲೇಷನ್ ಅದಾವ ನೋಡ್ರಿ. ಕ್ವಶನ್ಸ್ ನಾನು ನೋಡಿದೀನ್ರಿ, ಲೆಂಗ್ತಿ ಕ್ಯಾಲ್ಕುಲೇಷನ್ ಅದಾವು, ಸ್ಮಾಲ್ ಸಣ್ಣ ಸಣ್ಣ ಕ್ವಶನ್ಸ್ ಇಲ್ಲಲ್ಲಿ. ಅದಕ್ಕಾಗಿ ನೀವು ಒಂದ್ ಸ್ವಲ್ಪ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ರಿ. ಓಕೆ, ಇದಾದ ತಕ್ಷಣ ಲೀನಿಯರ್ ಇಕ್ವೇಶನ್ಸ್ ಅಂತೂ ಅಭ್ಯಾಸ ಮಾಡಿರಂಗಿಲ್ಲ ನೀವು, ಕ್ವಾಡ್ರಾಟಿಕ್ ಇಕ್ವೇಶನ್ ಮಾಡಿರಂಗಿಲ್ಲ. ಇವೆಲ್ಲದ್ರ ಮೇಲೆ ಪ್ರಶ್ನೆಗಳು ಬರಾಕತ್ತೇವು. ಮ್ಯಾಥಮೆಟಿಕ್ಸ್ ಒಳಗ ಈಗ ನೀವು ಅಭ್ಯಾಸ ಮಾಡತ್ತೀರಿ, ಹಂಗ ಅಭ್ಯಾಸ ಮಾಡ್ರ ನನ್ನ ಅಂದಾಜ್ ಪ್ರಕಾರ 7 ರಿಂದ 8 ಕ್ವಶನ್ಸ್ ತಗೋಬಹುದು. ಯಾರ TCS ದಾಗ 20 ತಗೋತಿದ್ರಲ್ಲ ಅವರು ಅಡಿಕ್ವಿಟಿದೊಳಗೆ 7 ರಿಂದ 8 ಕ್ವಶನ್ ಅಷ್ಟ ತಗೋಬಹುದು. ಆದ್ರ ನೀವು ಅಡಿಕ್ವಿಟಿ ಪ್ರಾಕ್ಟೀಸ್ ಮಾಡಕತ್ತೀರಿ ಅಂತಂದ್ರ ಇವೆಲ್ಲವೂ ನಿಮ್ ಕೈಯಾಗಿರ್ಬೇಕು. ಅರ್ಥಮೆಟಿಕ್ ಇರ್ಬೇಕು, ಅಲ್ಜಿಬ್ರಾ ಇರ್ಬೇಕು, ಜಿಯೋಮೆಟ್ರಿ ಇರ್ಬೇಕು, ಮೆನ್ಸುರೇಷನ್ ಇರ್ಬೇಕು, ಟ್ರಿಗ್ನೋಮೆಟ್ರಿ ಇರ್ಬೇಕು, ಕೋಆರ್ಡಿನೇಟ್ ಜಿಯೋಮೆಟ್ರಿ ಇರ್ಬೇಕು, ಡಾಟಾ ಇಂಟರ್ಪ್ರಿಟೇಷನ್ ಇರ್ಬೇಕು. ಇದೆಲ್ಲದಕ್ಕಿಂತ ಮೀರಿ ಸ್ಟ್ರಾಟಜಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಎಕ್ಸಾಮಿನೇಷನ್ ಪಾಸ್ ಮಾಡ್ಕೋಬೇಕಾದ್ರೆ ಒಂದು ಸ್ಟ್ರಾಟಜಿ ಇರ್ತೈತಿ. ನಿಮ್ಗೆ ಯಾವ್ಯಾವ ಟಫ್ ಆಗ್ತಾವ, ಏನೇನ್ ಆಗ್ತಾವ ಅದನ್ನ ಒಂದು ಕ್ಯಾಲ್ಕುಲೇಷನ್ ಮಾಡಿ ಒಂದು ಸ್ಟ್ರಾಟಜಿ ಹಾಕಿ ಕೊಡ್ತದ. ಆ ಸ್ಟ್ರಾಟಜಿ ಪ್ರಕಾರ ಮೂವ್ಮೆಂಟ್ ಮಾಡ್ಕೊಂಡ್ರಿ ಅಂತಂದ್ರೆ 100% ನಿಮ್ದು ಅಚೀವ್ಮೆಂಟ್ ಆಗ್ತದ, ಗೊತ್ತಿರ್ಲಿ. ನೆಕ್ಸ್ಟ್ ಪಾಯಿಂಟ್ಗೆ ನಾವು ಮೂವ್ ಆಗೋಣ್ರಿ. ಇಂಗ್ಲಿಷ್ ಆರ್ ಹಿಂದಿ ಗ್ರಾಮರ್ ನೀವು ಮಾಡೋದು ಬಹಳ ಬೆಸ್ಟ್ ಆಗ್ತದ. ಇಂಗ್ಲಿಷ್ ಗ್ರಾಮರ್ ಮೇಲೆ ಎಷ್ಟು ಫೋಕಸ್ ಹಾಕ್ತಿರಿ ಅಷ್ಟ ನಿಮಗ MTSಗೂ ಹೆಲ್ಪ್ ಆಗ್ತದ್ರಿ, CHSLಗೂ ಹೆಲ್ಪ್ ಆಗ್ತದ್ರಿ. ನೆಕ್ಸ್ಟ್ GD ಒಂದ್ ಸ್ವಲ್ಪ ಏನಾಗ್ಬೋದ್ರಿ, ಒಂದ್ ಸ್ವಲ್ಪ ನಿಮ್ದು ಪ್ರಿಪರೇಷನ್ ಇನ್ನೂ ಬೇಕಾಗ್ತದ್ರಿ GD ಸೆಕ್ಷನ್ಕ. ಅದಕ್ಕ GD ಸೆಕ್ಷನ್ದವ್ರು ಏನ್ ಮಾಡ್ರಿ, ಸ್ವಲ್ಪ ಹಿಂದಿ ಪ್ರಿಪರೇಷನ್ ಆದ್ರ ಬೆಸ್ಟ್ ಅಂತ ನಂದೊಂದು ಒಪಿನಿಯನ್. ಯಾಕಂತಂದ್ರ ಪ್ರಿಪರೇಷನ್ ಆಗೋ ಮುಂದೆ ಒಂದ್ ಸ್ವಲ್ಪ ಕಷ್ಟ ಕೊಡ್ತದ, ಬಟ್ ಎಕ್ಸಾಮಿನೇಷನ್ದಾಗ ನಿಮಗೆ ಮಾರ್ಕ್ಸ್ ಅಂತೂ ಔಟ್ ಆಫ್ ಔಟ್ ಬರ್ತಾವ. ಅದಕ್ಕೆ ಹಿಂದಿ ಗ್ರಾಮರ್ ಮಾಡೋದು ಬೆಸ್ಟ್ ಅಂಡ್ ಬೆಸ್ಟ್, ಫಾರ್ಮೋಸ್ಟ್ ಬೆಸ್ಟ್. ಅದಕ್ಕಾಗಿ ನೀವು ನೆನಪಿಟ್ಕೊಡ್ರಿ, ಹಿಂದಿ ಗ್ರಾಮರ್ ಮಾಡ್ರಿ ಅಂತಂದ್ರ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಬಾಳ ದಿವಸ ಬಿಟ್ಟು ಅಂತೇಳಿ ಹೆದರ್ಬೋದು. ಆದ್ರ ಒಂದಿಷ್ಟು ದಿನ ಆದ ಕೂಡಲೇ ಕನ್ನಡ ಮತ್ತು ಇಂಗ್ಲಿಷ್ ಗ್ರಾಮರ್ಕ ಬಹಳಷ್ಟು ವ್ಯತ್ಯಾಸಗಳದಾವ. ಆದ್ರ ಕನ್ನಡಕ ಮತ್ತು ಹಿಂದಿಗೆ ಸಿಮಿಲಾರಿಟಿ ಭಾಳ ಅದಾವ. 75% ಕಿಂತ ಹೆಚ್ಚು ಸಿಮಿಲಾರಿಟಿ ಅದಾವ. ಅದಕ್ಕೆ ಹಿಂದಿ ಗ್ರಾಮರ್ ನಿಮಗೆ ಈಸಿ ಆಗ್ಬೋದು ಅಂತೇಳಿ ನನ್ನೊಂದು ಒಪಿನಿಯನ್. ಓಕೆ, ಆದ್ರ ಮಾಡ್ಲೇಬೇಕತ್ತೇನು ಷರತ್ತಿಲ್ಲ. ಈ ಪಾಯಿಂಟ್ ಒಂದು ಕ್ಲಿಯರ್ ಮಾಡ್ಕೊಡ್ರಿ. ಬರೀ ನೀವೇನ್ ಮಾಡ್ತಾ ಇದ್ರಿ, ಬರೀ ಗ್ರಾಮರ್ ಪೋರ್ಷನ್ ಅಷ್ಟ ಕವರ್ ಮಾಡ್ಕೊಳತ್ತೀರಿ. ಗ್ರಾಮರ್ ಪೋರ್ಷನ್ದಾಗ 5 ರಿಂದ 8 ಕ್ವಶನ್ಸ್ ಗ್ರಾಮರ್ ಪೋರ್ಷನ್ ದವ್ರಿ. ರಿಮೈನಿಂಗ್ ಕ್ವಶನ್ಸ್ ಎಲ್ಲ ಎದ್ರ ಮೇಲ್ದಾವ್ರಿ, ವೊಕ್ಯಾಬುಲರಿ ಮೇಲ್ದಾವು. ಅದಕ್ಕ ವೊಕ್ಯಾಬುಲರಿ ನಾವು ಪ್ರಿಪೇರ್ ಆಗ್ಲೇಬೇಕು, ಏನು ಮಾಡಕ್ ಬರಂಗಿಲ್ಲ. ವೊಕ್ಯಾಬುಲರಿ ಪ್ರಿಪರೇಷನ್ ಆಗ್ಬೇಕಂದ್ರೆ ಹೆಂಗ್ರಿ, ನಮ್ ಸರ್ ಒಬ್ರು ಹೇಳ್ತಾರೆ. ಹೆಂಗ್ ಹೇಳ್ತಾರೆ ನೋಡ್ರಿ, ಈಗ ಒಬ್ರು ಡಾಕ್ಟರ್ ಕಡೆ ಹೊಟ್ಟೆ ನೋವು ಅಂತೇಳಿ ಹೋದ್ರಿ ಅಂತಂದ್ರ ಅವ್ರು ಏನ್ ಮಾಡ್ತಾರೆ ನಿಮಗ, ಮುಂಜಾನೆ ಹಳಸೊಟ್ಟಿಲೆ ಒಂದು ಗುಳಿಗೆ ತಗೋರಿ, ಆ ನಂತರ ನಾಷ್ಟ ಆದ ಕೂಡಲೇ 1-2 ಗುಳಿಗೆ ತಗೋರಿ, ಆ ನಂತರ ಮಕ್ಕೋರಿ, ಮಧ್ಯಾಹ್ನ ಒಂದಿಷ್ಟು ಗುಳಿಗೆ ತಗೋರಿ ಅಂತ ಹೆಂಗ್ ಹೇಳ್ತಾರಲ್ಲ, ಹಂಗ ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಶಿಕ್ಷಕರು ಏನ್ ಹೇಳ್ತಾರ ಅಂತಂದ್ರ ಮುಂಜಾನೆ ಹಳಸೊಟ್ಟಿಲಿ 5 ಏನ್ ಮಾಡ್ರಿ, 1 ವರ್ಡ್ ಸಬ್ಸ್ಟಿಟ್ಯೂಷನ್ ಮಾಡ್ರಿ ಅಂತ ಹೇಳ್ತಾರ. ಹಂಗ ನೋಡ್ರಿ, ಹಳಸೊಟ್ಟಿಲೆ 5 1 ವರ್ಡ್ ಸಬ್ಸ್ಟಿಟ್ಯೂಷನ್ ಆಯ್ತಾ. ನೆಕ್ಸ್ಟ್ ನಾಷ್ಟ ಆದ ಕೂಡಲೇ ಏನ್ ಮಾಡ್ರಿ, 1 ವರ್ಡ್ ಸಬ್ಸ್ಟಿಟ್ಯೂಷನ್ ಆಯ್ತು. ಇನ್ನು ನೀವು ನೋಡ್ಕೋಬೇಕಾಗಿದೆ ಏನಂತಂದ್ರ ರೂಟ್ ವರ್ಡ್ಸ್ ಗಳನ್ನ ನೋಡ್ಕೋರಿ. 10 ರೂಟ್ ವರ್ಡ್ಸ್ ಮಾಡ್ರಿ. ನಾಷ್ಟ ಆದ ಕೂಡಲೇ 10 ರೂಟ್ ವರ್ಡ್ಸ್ ಏಟ್ರಿ, 10 ರೂಟ್ ವರ್ಡ್ ಮಾಡ್ಸಾಕ ಅಥವಾ ನೆನಪಿಟ್ಕೊಳಕ 10 ನಿಮಿಷ ಸಾಕ, ಹೌದಿಲ್ರಿ. ನೆಕ್ಸ್ಟ್ ಮಧ್ಯಾಹ್ನದಾಗದು ಏನಾರ ಟೈಮ್ ಸಿಕ್ತಂತಂದ್ರ ಅವಾಗ ಒಂದಿಷ್ಟು ಏನ್ ಮಾಡ್ರಿ,
ಸಿನೋನೆಮ್ಸ್ ನೋಡ್ಕೊಡ್ರಿ. ಸಾಯಂಕಾಲ ಟೈಮ್ ಸಿಕ್ತಂದ್ರ ಒಂದಿಷ್ಟು ಆಂಟೋನೆಮ್ಸ್ ನೋಡ್ಕೊಡ್ರಿ. ದಿನಕ್ಕ 1 ತಾಸು ಏನ್ ಮಾಡ್ರಿ ವೊಕ್ಯಾಬುಲರಿ ಮೇಲೆ ಟೈಮ್ ಸ್ಪೆಂಡ್ ಮಾಡ್ರಿ. ಅದು ಆಲ್ಮೋಸ್ಟ್ ನಿಮ್ಗೆ ಇಂಪ್ರೂವ್ ಮಾಡಿ ಕೊಡ್ತದ ಅಂತೇಳಿ ನಮ್ ಗುರುಜಿ ಒಂದು ಸಜೆಷನ್. ಇದೊಂದು ಸ್ಮಾಲ್ ಸಜೆಷನ್. ಇನ್ನು ಅದನ್ನ ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಏನ್ ಮಾಡ್ಕೋಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಮ್ಮ ಕ್ಲಾಸ್ನಾಗ ನಮ್ಮ ಗುರುಗಳು ಬಹಳ ಅದ್ಭುತವಾಗಿ ಹೇಳ್ತಾರ. ಅದನ್ನ ನೀವು ನೋಡ್ಲಕ್ಕೆ ಬರ್ಬೇಕಾಗ್ತದೆ ಅಷ್ಟೇ. ಓಕೆ, ನೆಕ್ಸ್ಟ್ ಪಾಯಿಂಟ್, ಜಿಯೋಗ್ರಫಿ ನೀವು ಕವರ್ ಮಾಡ್ಕೋಬೇಕಾದ್ರೆ NCERT 12th ಸ್ಟ್ಯಾಂಡರ್ಡ್, NCERT 11th ಸ್ಟ್ಯಾಂಡರ್ಡ್ ಮತ್ತು 12th ಸ್ಟ್ಯಾಂಡರ್ಡ್ ಎರಡೂ ನೀವು ಕವರ್ ಮಾಡ್ಕೊಂಡ್ರೆ ಜಿಯೋಗ್ರಫಿ ಕವರ್ ಆಗ್ತದ. ಓಕೆ, ಅದ್ರ ಮೇಲನ ಬಹಳಷ್ಟು ಕ್ವಶನ್ಸ್ ಬಂದಾವ. ನೆಕ್ಸ್ಟ್ ಸ್ಟ್ಯಾಟಿಕ್ GK ದೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಒಂದೊಂದು ಶಿಫ್ಟ್ಗೆ 5 ರಿಂದ 6 ಕ್ವಶನ್ಸ್ ಬರಾಕತ್ತೇವ್ರಿ. ಅದಕ್ಕೆ ಸ್ಟ್ರಾಟಜಿ ಅಂತ ಹೇಳಿ ಕುಂಡ್ರಬೇಡ್ರಿ. ಎದ್ರೊಳಗೆ ಇರುವಾಗ ಬರ್ತಾವು ಏನ್ ಬರ್ತಾವ ಈಗ ಆಲ್ರೆಡಿ ಹೇಳಿಕೊಟ್ಟಿದ್ದೀನಿ. ಅದ್ರ ಮೇಲೆ ಫೋಕಸ್ ಮಾಡಿ ಕವರ್ ಮಾಡ್ರಿ. ಈ ಸ್ಟ್ಯಾಟಿಕ್ GK ಒಳಗೆ ಏನಾಗ್ಯಾವ್ರಿ, ಒಂದಿಷ್ಟು ನಾವು ಬಿಡಿಸೋಂಗ್ ಬಂದವ್ರಿ, ಒಂದಿಷ್ಟು ಬಿಡಿಸಲಾರ್ದಾಗ ಬಂದವ್ರಿ. ನಾವು ಏನ್ ಮಾಡಿದ್ವಿ, 1 ಲೈನ್ದಾಗ ಸ್ಟಡಿ ಮಾಡಿದ್ವಿ ಅಂತಂದ್ರೆ ಡೂಯೇಬಲ್. ನಾವು ಏನಾರ ಡೆಪ್ತ್ ಸ್ಟಡಿ ಮಾಡಿದ್ವಿ ಅಂತಂದ್ರ ಅದು ಡೂಯೇಬಲ್. ಬಟ್ ನಾವು ಡೆಪ್ತ್ ಸ್ಟಡಿ ಮಾಡಿಲ್ಲ, ನಾಟ್ ಡೂಯೇಬಲ್. ಅದನ್ನ ಬಿಡ್ಬೇಕಾಗ್ತದ, ನೆಗೆಟಿವ್ ಮಾರ್ಕ್ಸ್ ಇರ್ತಾವ ಅನ್ನೋದು ಮರಿಬಾರ್ದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಗೊತ್ತಿಲ್ರಿ, ಪಾಪ್ಯುಲೇಷನ್ ಅಂತಂದ್ರ ಜನಗಣತಿ ಮೇಲೆ ಒಂದು ಕ್ವಶನ್ TCS ದವರು ಕೇಳತ್ತಿದ್ರು. ನೆಕ್ಸ್ಟ್ ನಮ್ಮ ಎಡಿಕ್ಯೂಟಿದವರು ಕೇಳಕ ಹತ್ತಾರು. ಆದ್ರ ಅವ್ರು ಕೇಳುವಂತ ಡಾಟಾದ ಮೇಲೆ ಇತ್ತು, ಇವ್ರು ಕೇಳುವಂತದ ಎದ್ರ ಮೇಲೆ ಇತ್ತಪ್ಪ ಅಂದ್ರ ಥಿಯರಿ ಮೇಲೆ ಬಹಳಷ್ಟು ಅದಾವ್ರಿ. ಥಿಯರಿ ಕ್ವಶನ್ಸ್ ಭಾಳ ಅದಾವ, ಸಿದ್ಧಾಂತಗಳ ಮೇಲೆ ಕ್ವಶನ್ಸ್ ಬರಾಕತ್ತಾವ. ಅದ್ರ ಸಂಬಂಧ ನೀವು ಏನ್ ಮಾಡ್ರಿ, ಪಾಪ್ಯುಲೇಷನ್ ಅಂಡ್ ಸೆನ್ಸಸ್ ಅನ್ನ ಡೆಪ್ತ್ ಆಗಿ ಸ್ಟಡಿ ಮಾಡ್ರಿ. ಅದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್. ನೆಕ್ಸ್ಟ್ ಸೈನ್ಸ್ ದಾಗ ಒಂದೊಂದು ಶಿಫ್ಟಿಗೆ ಅಲ್ಲೊಂದು ಇಲ್ಲೊಂದು ಏನ್ ಬಂದವ್ರಿ, 1 ಕ್ವಶನ್ 2 ಕ್ವಶನ್ 1 ಕ್ವಶನ್ 2 ಕ್ವಶನ್ ಹಿಂಗ ನಿಮ್ಮ ಒಂದು ಕ್ವಶನ್ ಪೇಪರ್ದಾಗ ಕ್ವಶನ್ಸ್ ಬರಾಕತ್ತಾವ್ರಿ. ಸ್ಪೋರ್ಟ್ಸ್ ಮೇಲೆ ಏನೈತಿಪ್ಪ ಅಂತಂದ್ರ 1 ಲೈನ್ ಕ್ವಶನ್ಸ್ ಬಂದು ಅಂದ್ರ ನಾವು ಬಿಡಿಸ್ತೇವೆ, ಏನ್ ತೊಂದ್ರೆ ಇಲ್ಲ. ಒಂದಿಷ್ಟು ಸ್ಪೋರ್ಟ್ಸ್ ನೋಡ್ಕೊಂಡು ಅಂತಂದ್ರ ನಾವು ಏನ್ ಮಾಡ್ಬೋದ್ರಿ, ಬಿಡಿಸ್ಬೋದು. ಡೆಪ್ತ್ ಕ್ವಶನ್ ಬಂದು ಅಂತಂದ್ರೆ ನಮಗ್ ಬಿಡ್ಸಾಕ್ ಆಗಂಗಿಲ್ಲ. ಅವ್ನು ಬಿಡಿಸ್ಬೇಕಂತಂದ್ರ ಒಳ್ಳೆ ಒಬ್ಬ ಸ್ಪೋರ್ಟ್ಸ್ ಮನ್ ಬೇಕು ನಾವು. ಇಲ್ಲ ಅಂತಂದ್ರ ಅದ್ರೊಳಗೆ ನಮ್ದು ಏನಾಗಿರ್ಬೇಕ್ರಿ, BP.Ed ಮುಗಿದಿರ್ಬೇಕು. ಅಂದಾಗ ಮಾತ್ರ ಡೆಪ್ತ್ ಕ್ವಶನ್ ಬಿಡ್ಸಾಕ್ ಸಾಧ್ಯ ಆಗ್ತೈತ್ರಿ. ಇಲ್ಲಿಕಂತಂದ್ರ ಏನ್ ಮಾಡ್ಬೇಕಾಗ್ತೈತ್ರಿ, ಆದ್ರೂ ಪ್ರಯತ್ನ ಮಾಡ್ಬೇಕ್ರಿ. ಬರ್ಲಿಲ್ಲ ಅಂತಂದ್ರ ಬಿಟ್ಟು ಬಿಡುದು ಬಹಳ ಇಂಪಾರ್ಟೆಂಟ್. ಆದ್ರ ಏನಾರ ಒಂದು ಹಾಕಿ ಬಂದಂತಂದ್ರ ಇಟ್ಸ್ ಟೋಟಲಿ ಲಾಸ್, ಬಹಳ ಲಾಸ್ ಆಗ್ತೈತ್ರಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆ ಮತ್ತೇನ್ ಬರಾಕ್ತೇವ್ರಿ, ಸ್ಪೋರ್ಟ್ಸ್ ಮೇಲೆ ಕ್ವಶನ್ಸ್ ಬಂದಾವ. ಅದಕ್ಕಾಗಿ ಅಂತವೆಲ್ಲ ನೀವು ಕವರ್ ಮಾಡ್ಕೋಬೇಕಂತಂದ್ರ ನಿಮಗ ಎಕ್ಯುರೇಟ್ ಸ್ಟಡಿ ಮಟೀರಿಯಲ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತದ. ಅಂತ ಮಟೀರಿಯಲ್ಸ್ ಅನ್ನ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು ರೆಡಿ ಮಾಡಿಕೊಂಡು ಮುಂದಿನ ಬ್ಯಾಚ್ ದಿಂದ ಅದ್ಭುತವಾಗಿ ಪಾಠವನ್ನ ಮಾಡುವಂತ ವ್ಯವಸ್ಥೆ ಮಾಡ್ಲಾಗ್ತದ. ಅದಕ್ಕೆ ಉಪಯೋಗ ಮಾಡ್ಕೊಡ್ರಿ. ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ 1 ವರ್ಷದ ಮೇಲೆ ಫೋಕಸ್ ಮಾಡ್ರಿ ಸಾಕು. ನೀವೇನ್ 3 ವರ್ಷ 4 ವರ್ಷ ಏನ್ ಬೇಡ, 1 ವರ್ಷದ ಮೇಲೆ ಫೋಕಸ್ ಮಾಡ್ರಿ. 1 ವರ್ಷದಾಗ ಏನೇನು ಕರೆಂಟ್ ಅಫೇರ್ಸ್ ಆಗ್ಯಾವ, ಏನೇನು ಕ್ವಶನ್ಸ್ ಬರ್ಬೋದು, ಅಲ್ಲಿ ಒಂದಿಷ್ಟು ಕ್ವಶನ್ಸ್ ಗಳನ್ನ ನೀವು ಅಧ್ಯಯನ ಮಾಡಿ ಕರೆಂಟ್ ಅಫೇರ್ಸ್ ಅನ್ನ ಫೋಕಸ್ ಮಾಡ್ಕೊಡ್ರಿ ಅಂತ ಹೇಳ್ತಾ, ನೆಕ್ಸ್ಟ್ ನೀವು ಏನೇನು ಇಂಪಾರ್ಟೆನ್ಸ್ ಕೊಡ್ಬೇಕಪ್ಪ ಅಂತಂದ್ರ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮೇಲೆ ಒಂದು ಸ್ವಲ್ಪ ಇದು ಕೊಡ್ಬೇಕ್ರಿ. ನೆಕ್ಸ್ಟ್ ನಿಮಗ ಏನಪ್ಪಾ ಅಂತಂದ್ರ ಸಮರಾಭ್ಯಾಸಗಳು ಅಂತ ಹೇಳಿ ಬರ್ತಾವ, ಅದ್ರ ಮೇಲೂ ಕ್ವಶನ್ಸ್ ರೈಸ್ ಆಗ್ಯಾವ. ಎನ್ವಿರಾನ್ಮೆಂಟ್ ಮತ್ತು ಕ್ಲೈಮೇಟ್ ಮೇಲೆ ಕ್ವಶನ್ಸ್ ಎಕ್ಸಾಮ್ಗೆ ಬಿದ್ದಾವ್ರಿ. ಅದಕ್ಕೆ ಬಹಳಷ್ಟು ಕಾಂಪಿಟೇಷನ್ ಐತಿ. ಸ್ವಲ್ಪ ರಿಪೋರ್ಟ್ಸ್ಗಳು ನಾವು ಏನ್ ಮಾಡ್ತಿದ್ವಿ, ಮೇಲಿನ ಮೇಲೆ ರಿಪೋರ್ಟ್ಗಳು ನೋಡ್ತಿದ್ವಿ. ಬಟ್ ರಿಪೋರ್ಟ್ಗಳನ್ನ ಇನ್ ಡೆಪ್ತ್ ಆಗಿ ಕ್ವಶನ್ಸ್ ಕೇಳಾಕೈತಾನ, ಅದ್ರ ಮೇಲೆನ ಒಂದ್ ಸ್ವಲ್ಪ ಕೆಳಗಡೆ ಹೋಗಿ ಕೇಳಾಕೈತಾನ ಅಂತಂದ್ರೆ ನಾವು ರಿಪೋರ್ಟ್ಸ್ ಗಳನ್ನ ಚೆನ್ನಾಗಿ ಓದ್ಬೇಕು. ಓಕೆ, ಅಂಡ್ ನೆಕ್ಸ್ಟ್ ಒಂದಿಷ್ಟು ಅಪಾಯಿಂಟ್ಮೆಂಟ್ಸ್ ಗಳನ್ನ ಕೇಳತ್ತಾನ, ಅದ್ರ ಜೊತೆಗೆ ಏನ್ ಮಾಡಾಕತ್ತಾನ, ಆರ್ಟಿಕಲ್ಸ್ ಗಳನ್ನ ಲಿಂಕ್ ಮಾಡಾಕತ್ತಾನ. ಅದಕ್ಕೆ ಅವುಗಳನ್ನ ಎಲ್ಲ ನೋಡ್ರಿ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನೀವು ನೋಡ್ಬೇಕಾಗಿದೆ ಏನಂತಂದ್ರೆ ಇಸ್ರೋ ಬದಲ್ ಬಹಳಷ್ಟು ಕ್ವಶನ್ಸ್ ಎಕ್ಸಾಮಿನೇಷನ್ ದಾಗ ಬರಾಕತ್ತವ್ರಿ. ಇಸ್ರೋ ಕಂಪ್ಲೀಟ್ ಆಗಿ ಅದನ್ನ ನೋಡ್ಕೊಡ್ರಿ, ಅದ್ರ ಕಾರ್ಯವೈಖರಿಯನ್ನ ನೋಡ್ಕೊಡ್ರಿ, ಅದ್ರ ಕಾರ್ಯಾಚರಣೆಗಳನ್ನ ನೋಡ್ಕೊಡ್ರಿ. ಇದಾದ ನಂತರ ಗೋರ್ಮೆಂಟ್ ಸ್ಕೀಮ್ ಮೇಲೆ ಕ್ವಶನ್ಸ್ ಬರಾಕತ್ತವ್ರಿ. ಗೋರ್ಮೆಂಟ್ ಸ್ಕೀಮ್ ಒಂದು ಬಿಡ್ಲಾರ್ದ ಎಲ್ಲವೂ ನೀವು ನೋಡ್ಕೋಬೇಕಾಗೈತ್ರಿ. ಯಾವ ಇಲಾಖೆಯಿಂದ ಆ ಸ್ಕೀಮ್ ಬಂದೈತಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತ್ರಿ. ಯಾರಿಗೋಸ್ಕರ ಆ ಸ್ಕೀಮ್ ಬಂದೈತಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತದ. ಅದಕ್ಕೆ ನೀವು ಓದ್ಬೇಕಾಗಿರೋದು ಸ್ವಲ್ಪ ಐತಿ, ಬಟ್ ನೀವು ಅವತ್ರನ್ ಬಿಟ್ಟು ಬೇರೆ ಓದಾಕತ್ತೀರಿ, ತಪ್ಪಾಗ್ತದ. ಅದಕ್ಕೆ ನಾವು ಮಿಸ್ ಮಾಡ್ಕೋಬೇಕಾಗ್ತದ, ನಮ್ಮ ಕನಸನ್ನ ಬಿಡಬೇಕಾಗ್ತದ. ಅದಕ್ಕಾಗಿ ಒಂಚೂರು ಏನ್ ಮಾಡ್ರಿ, ಅಪ್ಡೇಟೆಡ್ ಸಿಲೆಬಸ್ ಪ್ರಕಾರ ಓದ್ರಿ. ಒಂದಿಷ್ಟು ಅಮೆಂಡ್ಮೆಂಟ್ಸ್ ಮೇಲೆ ಕ್ವಶನ್ಸ್ ಬಂದಾವ್ರಿ. ನೆಕ್ಸ್ಟ್ ಒಂದಿಷ್ಟು ಆಕ್ಟ್ಸ್ ಬಂದಾವು, ಒಂದಿಷ್ಟು ಬಿಲ್ಗಳು ಬಂದಾವು, ಅವ್ರ ಕುರಿತಂತೆ ಎಕ್ಸಾಮಿನೇಷನ್ ದಾಗ ಕ್ವಶನ್ಸ್ ಬಂದಾವ್ರಿ. ವೆರಿ ಇಂಪಾರ್ಟೆಂಟ್ ಏನಂತಂದ್ರ ನಾವು ನೀವು ಇನ್ನ ತನಕ ಒಂದು ಸಲನು ನೋಡಿಲ್ಲ ಅದನ್ನ.
ಏನಂದ್ರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ. ಹೇಳ್ರಿ ಒಂದ್ಸರಿ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತದ ಮೇಲೆ ಪ್ರಶ್ನೆಗಳು ಬಂದವ. ಓಕೆ, ನಾರ್ಮಲ್ ಆಗಿ ಯಾವ ಒಬ್ಬ ಅಭ್ಯಾಸ ಮಾಡ್ತಿರ್ತಾನಲ್ಲ ಅವಾಗ ಈ ವಿಡಿಯೋ ಕುರಿತಂತೆ ಅಷ್ಟು ಇಂಟ್ರೆಸ್ಟ್ ಇರಂಗಿಲ್ಲ. ಯಾರೀಗ ಆಲ್ರೆಡಿ ಅಭ್ಯಾಸ ಮಾಡಿರ್ತಾರ, ಒಂದಿಷ್ಟು ಮಾರ್ಕ್ಸ್ನೊಳಗ ಫೇಲ್ ಆಗಿರ್ತಾರ, ಅವ್ರು ಮಾತ್ರ ಜೀರೋದಿಂದನ ತಯಾರಿ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋ ಬಹಳಷ್ಟು ಉಪಯೋಗ ಆಗ್ತೈತಿ. ಯಾರು ಫಸ್ಟ್ ಟೈಮ್ ನೋಡತ್ತೀರಿ ಇದನ್ನ ಅಷ್ಟ ಸೀರಿಯಸ್ ಆಗಿ ತಗೊಳ್ರಿ. ತಗೊಂಡು ಈ ಪ್ರಕಾರ ನೀವು ಪ್ರಿಪ್ರೇಷನ್ ಮಾಡ್ರಿ. ಹೆಂಗೆ ಎಕ್ಸಾಮ್ ಪಾಸ್ ಆಗೋಲ್ ನೋಡ್ರಿ. ಬರೀ ನೀವು ಏನಪ್ಪಾ ಅಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ರೆ ನಾ ಎಕ್ಸಾಮ್ ಪಾಸ್ ಹಾಕಣಂತಂದ್ರ ಇದು ಸುಳ್ಳು. ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಎದಕ್ಕ ಹೆಂಗ ಕ್ವಶನ್ಸ್ ಬರ್ತಾವ, ಏನ್ ಬರ್ತಾವ ಅನ್ನೋದೊಂದು ತಿಳಿಸೋ ಸಲುವಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಸಂಗ್ರಹ ಮಾಡಿ ಅಭ್ಯಾಸ ಮಾಡ್ಬೇಕು. ಆದ್ರ ಒಂದ್ ಗೊತ್ತಿಲ್ರಿ, ಯಾವ ಎಕ್ಸಾಮ್ ಬರ್ತೀವಿ ಬರೀ ಆ ಎಕ್ಸಾಮ್ದು ಅಷ್ಟ ಕ್ವಶನ್ ಪೇಪರ್ ತಗೊಂಡ್ ಬಿಡಿಸುವಂತದಲ್ಲ. GK ಯಾವ್ಯಾವ ಎಕ್ಸಾಮ್ದಾಗ ಇರ್ತೈತಿ ಅವೆಲ್ಲ ಕ್ವಶನ್ ಪೇಪರ್ ತಗೊಂಡ್ ಬಿಡಿಸ್ಬೇಕು. ಈಗ ಬೇರೆ ಬೇರೆ ರಾಜ್ಯದಾಗ ಒಂದಿಷ್ಟು PCS ಎಕ್ಸಾಮಿನೇಷನ್ಸ್ ನಡೀತಾವ. ಓಕೆ, PCS ಅಂತಂದ್ರ ಸ್ಟೇಟ್ ಲೆವೆಲ್ ಇರ್ತಕ್ಕಂಥ ಒಂದಿಷ್ಟು ಎಕ್ಸಾಮಿನೇಷನ್ಸ್ಗಳು ನಡೀತಿರ್ತಾವ. ಅಲ್ಲಿದ ಕ್ವಶನ್ಸ್ಗಳಿಗೂ ಡೈರೆಕ್ಟ್ ಕಾಪಿ ಪೇಸ್ಟ್ ಆಗುವಂತ ಸಾಧ್ಯತೆ ಇರ್ತೈತಿ. ಫಾರ್ ಎಕ್ಸಾಂಪಲ್ UPSI ನಡೀತಿರ್ತೈತಿ, ಅಲ್ಲಿಯೂ ಕ್ವಶನ್ಸ್ನು ಕಾಪಿ ಪೇಸ್ಟ್ ಆಗಿದಾವ. ತಮಿಳುನಾಡ್ದಾಗ ಒಂದಿಷ್ಟು ಎಕ್ಸಾಮಿನೇಷನ್ಸ್ ನಡೆದಿರ್ತಾವ, ಅಲ್ಲಿಯೂ ಕ್ವಶನ್ಸ್ ಕೂಡ ಕಾಪಿ ಪೇಸ್ಟ್ ಆಗಿದಾವ. ಅದಕ್ಕಾಗಿ ನೀವೇನ್ ಮಾಡ್ರಿ, ಅಂತ ಕ್ವಶನ್ ಪೇಪರ್ ಪ್ರಿಪ್ರೇಷನ್ ಮಾಡ್ರಿ. ನಿಮ್ಗೆ ಗೊತ್ತಾಗ್ತದ ಎಲ್ಲಿ ವೀಕ್ ಐತಿ, ನಾ ಏನ್ ತಿಳ್ಕೊಂಡೇನಿ, ಇನ್ನು ನಾ ಏನ್ ತಿಳ್ಕೊಬೇಕು, ಏನ್ ಪ್ರಿಪೇರ್ ಆಗ್ಬೇಕು ಅನ್ನೋದು. ನಾವು ಅದನ್ನ ಬಿಡ್ತೀವಿ, ನಾರ್ಮಲ್ ಈಜಿ ಕ್ವಶನ್ ಬೆನ್ ಹತ್ತೀವಿ, ನಮ್ಮ ಲೈಫ್ ಅನ್ನ ನಾವು ಹಾಳು ಮಾಡ್ಕೋತೀವಿ. ಯಾಕಂತಂದ್ರೆ ಈಜಿ ಕ್ವಶನ್ಸ್ ಎಕ್ಸಾಮಿನೇಷನ್ದಾಗ ಬೀಳಂಗಿಲ್ಲ. ಪ್ರಿವಿಯಸ್ ಬಿದ್ದಿದ್ದು ಕ್ವಶನ್ಸ್ ಮತ್ತೆ ವಾಪಸ್ ರಿಪೀಟ್ ಆಗ್ತೈತೆ ಅನ್ನೋದು ಹೆಂಗ್ ಹೇಳ್ಬೇಕ್ರಿ? ಈಗ ಆಲ್ರೆಡಿ ಅದ್ರ ಚಾನ್ಸ್ ಮುಗಿದ್ ಹೋಗೈತಿ, ಮತ್ತೆ ಅದಕ್ಕೊಂದು ಚಾನ್ಸ್ ಸಿಗ್ಬೋದೈತಿ ನೋಡೋದು ನಮ್ದು ಏನಾಗ್ತೈತ್ರಿ, ಮೊಂಡತನ ಆಗ್ತೈತ್ರಿ, ನಮ್ಮ ಮಬ್ಬತನ ಆಗ್ತೈತ್ರಿ. ಅದಕ್ಕಾಗಿ ಅವತ್ರ ನೋಡೋದ್ರ ಜೊತೆಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಮಾಡಿ ನಮ್ಮ ಅಂಕಗಳನ್ನ ಒಂದ್ ಸ್ವಲ್ಪ ಸುಧಾರಣೆ ಮಾಡ್ಕೋಬಹುದು. ಬಟ್ ಅಂಕಗಳನ್ನ ಹೆಚ್ಚು ಮಾಡ್ಕೊಳಕ್ ಆಗಂಗಿಲ್ಲ. ಅದನ್ನ ಗೊತ್ತಿರಲಿ ನಿಮಗ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕೀ ಟು ಸಕ್ಸಸ್ ಅಂತ ಹೇಳ್ತಾರ. ಅದರಿಂದ ನಾವು ಏನ್ ಮಾಡ್ಕೋಬಹುದು, ಅಂಕಗಳನ್ನ ಸುಧಾರಣೆ ಮಾಡ್ಕೋಬಹುದು. ಅದ್ರ ಹೆಚ್ಚು ಮಾಡ್ಕೋಬೇಕಂತಂದ್ರ ಸಿಲೆಬಸ್ ಏನೈತಿ ಅದ್ರ ಪ್ರಕಾರ ನಾವು ಕ್ಲಾಸ್ ಅನ್ನ ರೆಡಿ ಮಾಡ್ಕೋಬೇಕು. ನಮ್ಮದೇ ಆದಂತ ಓನ್ ನೋಟ್ಸ್ ಇರ್ಬೇಕು. ನಮ್ಮದೇ ಆದಂತ ಓನ್ ನೋಟ್ಸ್ ಇದ್ದಾಗ ನಮಗ್ ರಿವಿಷನ್ ಮಾಡ್ಕೊಳಕ್ ಹೆಲ್ಪ್ ಆಗ್ತದೆ. ಕೇವಲ ಒಂದ್ ಸಲ ರಿವಿಷನ್ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ. ಮಲ್ಟಿಪಲ್ ಟೈಮ್ಸ್ ಆಫ್ ರಿವಿಷನ್ಸ್ ರಿಕ್ವೈರ್ಮೆಂಟ್ ಐತಿ. ನೀವ್ ಏನ್ ಮಾಡ್ತಿರ್ತೀರಿ, ಒಂದ್ಸಲ ಕೋಚಿಂಗ್ ಬಂದು ಆದ್ರೆ ಮುಗಿತನ. ಕೋಚಿಂಗ್ ಬಂದಿದ್ ಏನಿದ, ಒಂದ್ಸಲ ಸಿಲೆಬಸ್ ಮುಗಿಸ್ಕೊಳಕ್, ಆ ನಂತರ ಅದನ್ನ ರಿವಿಷನ್ ಮಾಡ್ಕೋಬೇಕು. ಆ ನಂತರ ಅದ್ರ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಬೇಕು. ಆ ನಂತರ ಅದ್ರ ಮೇಲೆ ಬಂದಿರತಕ್ಕಂತ MCQs ಅಂತಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ನೋಡ್ಕೋಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವ, ಅಂತ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೂಡ ನಾವು ಬಿಡಿಸ್ಬೇಕಾಗ್ತದ. ಬರೀ ನಾವು ಯೂಟ್ಯೂಬ್ ಕ್ಲಾಸ್ ನೋಡಿ ಎಕ್ಸಾಮಿನೇಷನ್ ಪಾಸ್ ಮಾಡ್ಕೋತೀವಿ ಅನ್ನೋದು ಹಿಂದಿತ್ತು TCS ದೊಳಗ. ಆದ್ರೆ ಈಗ ಸದ್ಯಕ್ಕೆ ಎಡಿಕ್ವಿಟಿ ಇರೋದ್ರಿಂದ ಯೂಟ್ಯೂಬ್ ಕ್ಲಾಸ್ ನೋಡೋದು ಎಷ್ಟು ಇಂಪಾರ್ಟೆಂಟ್ ಐತೋ ಅದಕ್ಕಿಂತ 100 ಟೈಮ್ಸ್ ಏನೈತಪ್ಪ ಅಂತಂದ್ರ ಒಂದ್ಸಲ ಇದ್ದಿರ್ತಕ್ಕಂಥ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೊಳ್ಳೋದು, ಅದ್ರ ನೋಟ್ಸ್ ಬರೆದಿಟ್ಕೊಳ್ಳೋದು, ಆ ನಂತರ ಅದೇ ಪ್ರಕಾರ ನಾವು ರಿವಿಷನ್ ಮಾಡ್ಕೋತ ಹೋಗ್ಬೇಕು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಅದೇ ರೀತಿ ಲೂಸೆಂಟ್ GK ಅಂತ ಹೇಳಿ ಒಂದು ಬುಕ್ ಅದ. ಆ ಬುಕ್ ಇಂಗ್ಲಿಷ್ ಮೀಡಿಯಂದಾಗ ಐತಿ. ಅದ್ರ ಕನ್ನಡ ವರ್ಷನ್ ನಮ್ಮ ಸಂಸ್ಥೆ ಒಳಗೆ ಸಿಗ್ತದ. ಅದನ್ನ ತಗೊಂಡು ನೀವು ಏನಾದ್ರೂ ಅಭ್ಯಾಸ ಮಾಡ್ರೆ GK ಕಂಪ್ಲೀಟ್ ಆಗಿ ಕವರ್ ಆಗ್ಯದ. ಆ ಬುಕ್ ನೀವು ರೆಫರ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನೀವು ಮ್ಯಾಥ್ಸ್ ಮತ್ತು ರೀಸನಿಂಗ್ ಅನ್ನ ಶಾರ್ಟ್ ಟೈಮ್ದೊಳಗೆ ಬಿಡಿಸ್ಬೇಕಂತಂದ್ರ ನಿಮ್ಗ ಯೂನಿಟರಿ ಮೆಥಡ್ ಬಹಳ ಇಂಪಾರ್ಟೆಂಟ್ ಆಗ್ತದ. ಕ್ಯಾಲ್ಕುಲೇಷನ್ ದೊಳಗೆ ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗ್ತದ. ಅಂತ ಎಲ್ಲ ವ್ಯವಸ್ಥೆಗಳನ್ನ ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ನೀಡ್ತಾರ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಾ ಇದಾವ. ಗ್ಲೋಬಲ್ ಎಜುಕೇಶನ್ ಬನಟ್ಟಿ ಮತ್ತು ಗ್ಲೋಬಲ್ ಎಜುಕೇಶನ್ ಧಾರವಾಡದಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಾ ಇದಾವ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಗ್ಲೋಬಲ್ ಎಜುಕೇಶನ್ ಧಾರವಾಡ ಸಂಸ್ಥೆಗೆ ಸಂಪರ್ಕಿಸಬೇಕಾದ್ರೆ ಈ ನಂಬರ್ಗೆ ಫೋನ್ ಮಾಡ್ರಿ. ಗ್ಲೋಬಲ್ ಎಜುಕೇಶನ್ ಬನಟ್ಟಿಗೆ ಸಂಪರ್ಕಿಸಬೇಕಂದ್ರ ಈ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ನಿಮ್ಮ ಭವಿಷ್ಯ ಉಜ್ವಲವಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ, ನಮಸ್ಕಾರ.